ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಬಿ ಪಟ್ಟಣದಲ್ಲಿ ಅಮ್ಮ ಫೌಂಡೇಶನ್, ಹಿಲಾಲ್ಪುರ ಮತ್ತು ವೆಲ್ ಮೆಗ್ನಾ ಕಣ್ಣಿನ ಆಸ್ಪತ್ರೆ ಬೀದರ್ ಇವರುಗಳ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಕ್ಕೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಮ್ಮ ಫೌಂಡೇಶನ್ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತಿದೆ. ಅವರ ಸೇವೆ ಶ್ಲಾಘನೀಯವಾದುದು ಎಂದು ಹೇಳಿದರು. ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಮೋಗ ಅವರಿಗೆ ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಬಳಿಕ ಅಮ್ಮ ಫೌಂಡೇಶನ್ ಅಧ್ಯಕ್ಷ ಮಹೇಶ್ ಮೋಗ ಮಾತನಾಡಿ, ನಮ್ಮ ಫೌಂಡೇಶನ್ ವತಿಯಿಂದ ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ ಎಂದು ಹೇಳಿದರು. ಹಿರಿಯ ದಂತ ವೈದ್ಯಾಧಿಕಾರಿನೇ ಈಗ ಮುಖ್ಯ ದಂತ ವೈದ್ಯಾಧಿಕಾರಿಯಾಗಿದ್ದೀನಿ. ಇಲ್ಲೇ ನಾನು ಸತತವಾಗಿ 12 ವರ್ಷ ಆಯ್ತು. ನಾನೊಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನೀವು ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ನು ಮಾಡ್ಬೋದು. ಸೊ ಅದು ಒಂಥರ ಹೇಗೆ ಅಂದ್ರೆ, ನೀವು ಜೀವ ಉಳಿಸೋ ಕೆಲಸ ಇದಂತೂ ಡೆಫಿನೆಟ್ಲಿ ಇದೆ, ಇವರಿಗೆ ದೃಷ್ಟಿ ಕೊಡ್ತಾ ಇದ್ದೀರಾ. ಬಟ್ ಹಂಗೆ ಹಳ್ಳಿಲಿ ಏನಿದೆ, ಯುವಕರು 15-18 ವರ್ಷದಿಂದಲೇ ಒಂಥರ ತಂಬಾಕು, ಗುಟ್ಕಾ ಅಥವಾ ಸಿಗರೇಟು, ಬೀಡಿ ಇಂಥ ವ್ಯಸನಗಳಿಗೆ ತುತ್ತಾಗ್ತಾ ಇದ್ದಾರೆ. ಸೊ ಅವ್ರನ್ನ ಎಲ್ಲ ಇಟ್ಕೊಂಡು ಅಥವಾ ನೀವು ಮೈಕಿಂಗ್ ಮಾಡ್ಬಿಟ್ಟು ಯಾರ್ಯಾರು ಗುಟ್ಕಾ ತಿಂತಾ ಇದ್ದಾರೆ ಅವ್ರಿಗೊಂಥರ ಕರ್ಕೊಂಡ್ ಬಂದ್ರೆ, ನಮ್ದು ಏನೇನು ಬೇರೆ ವೈದ್ಯರಿದ್ದಾರೆ ಇನ್ನೊಂದು 4 ಜನ ಕಸ್ಬಿಟ್ಟು ಇಲ್ಲಿ ನಾವು ಕ್ಯಾನ್ಸರ್ ಓರಲ್ ಬಾಯಿಯ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ನು ಮಾಡ್ಬೋದು. ಸೊ ಅದರಿಂದ ಎಷ್ಟೋ ಜನ ಜೀವನ ಉಳಿಸಿದಂಗ ಆಗುತ್ತೆ. ಸೊ ಇದೊಂದು ಸಬ್ಮಿಷನ್ ಇತ್ತು ನಿಮ್ಗೆ. ಇವತ್ತು ಕಂಪ್ಲೀಟ್ ಆಗ್ತಿದೆ. ಅವರಿಗೆ ನಾನು ಬಹಳ ಅಭಿನಂದನೆ ಕೊಡ್ತೀನಿ. ಅಮ್ಮ ಫೌಂಡೇಶನ್ ಫೌಂಡರ್ ಆಗಿರುವಂತಹ ಮಹೇಶ್ ಅವರಿಗೆ ಮತ್ತು ಪೂರಾ ಟೀಮಿಗೆ ಅಭಿನಂದನೆ ಕೊಡ್ತೀನಿ. ಯಾಕಂದ್ರೆ ಸತತವಾಗಿ ನಾವು 1 ವರ್ಷದಿಂದ ಅವ್ರದ್ದು ಶ್ರಮ ಪಟ್ಟಿದ್ದು, ಕೆಲಸ ಮಾಡಿದ್ದು ನೋಡ್ತಾ ಬರ್ತಾ ಇದೀವಿ. ಯಾವಾಗ ಸಮಯ ಸಿಗುತ್ತೆ ನಮ್ಗೆ ಎಲ್ಲದರಲ್ಲೂ ಭಾಗಿಯಾಗಕ್ಕೆ ಅವರು ಬಹಳ ಖುಷಿ ಆಗುತ್ತೆ. ಅವ್ರ ಜೊತೆ ನಾವು ಭಾಗಿಯಾಗ್ತೇವೆ. ಈಗಾಗಲೇ ಬುಕ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ರು, ನಮ್ಗೆ ನೆನಪಿದೆ. ಅವ್ರ ಆಫೀಸ್ ಓಪನಿಂಗ್ ಇರುವಾಗ ಆನಂತರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು. ಆನಂತರ ಇವತ್ತೊಂದು ರಕ್ತ ಶಿಬಿರ ಮತ್ತೆ ಕಣ್ಣ ಚಿಕಿತ್ಸೆವನ್ನ ಇಕ್ಕಿದ್ದಾರೆ. ಅದಕ್ಕೆ ಇಷ್ಟೊಂದು ಭಾಗಿಯಾಗಿ ಇರ್ತದೆ. ಇದು ನಾನು ಬಿಟ್ಟು ಸಹ ಹಲವಾರು ಮಾಡಿದಾರೆ ಅವರೆಲ್ಲ ಅವ್ರ ಟೀಮ್ ಕಲಿತು. ಇವತ್ತು ಬೇಗನೆ ಬರ್ಬೇಕಿತ್ತು, ಸಮಯಕ್ಕೆ ಆಗ್ತಿತ್ತು ನಮಗೆಲ್ಲ. ಅಲ್ಲಿ ಹುಮ್ನಾಬಾದಲ್ಲಿ ಏನಾಗಿದೆ ಅಂದ್ರೆ, ಹೇರ್ ಮೈದಾನ ಹತ್ರ ತೇರ್ ಹೇಳ್ತೀವಿ ಸರ್, ಅಲ್ಲಿ ಸ್ವಲ್ಪ ಸಮಸ್ಯೆ. ಅಲ್ಲಿ ತೇರಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿ ಕೆಸರು ಬೇರೆ ಬೇರೆ ವೆದರ್ ಕಂಡೀಷನ್ ಇದು ಆಗ್ತಾ ಇತ್ತು. ಅದ್ರ ಸಲುವಾಗಿ ಪೂಜೆ ಮಾಡ್ಕೊಂಡು ಅಥವಾ ಪೆನ್ ಆಗಲಿ ಪ್ರತಿಯೊಂದೆಲ್ಲ ಕೊಡೋದು ಆಲ್ರೆಡಿ ಮ್ಯಾಕ್ಸಿಮಮ್ ಮಾಡಿದೀವಿ. ಜೊತೆಯಲ್ಲಿ ಕೆಲವೊಂದು ಊರಲ್ಲೆಲ್ಲ ಯಾವ ಹುಡುಗರು ಸ್ಕೂಲ್ ಕಲಿತಾರ ಮಕ್ಕಳಿಗೆಲ್ಲ ಏನೋ ಫೀಸ್ ಕಟ್ಟೋದು ಏನಾದ್ರು ವ್ಯವಸ್ಥೆ ಪ್ರಾಬ್ಲಮ್ ಇದ್ರೆ, ಡಿಗ್ರಿ ಓದುವಂತ ಮಕ್ಕಳಿರ್ಲಿ, PUC ಓದುವಂತ ಮಕ್ಕಳಿರ್ಲಿ, ಅವರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇವೆಲ್ಲ ಮಾಡೋ ಜೊತೆಯಲ್ಲಿ ನಮ್ಮ ಟೀಮ್ ಕೂತ್ಕೊಂಡು ಇನ್ನೊಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ, ನಾವು ಹೆಲ್ತ್ ರಿಗಾರ್ಡಿಂಗ್ ಏನಾದ್ರು ಮಾಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ರಿಗಾರ್ಡಿಂಗ್ ಏನಾದ್ರು ಸೇವೆ ಮಾಡಬೇಕು ಅಂತ ಒಂದು ಟೀಮ್ ಅಲ್ಲಿ ಕೂತ್ಕೊಂಡು ಕಮಿಟಿಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ, ಫಸ್ಟ್ ನಮ್ಮ ತಲೆಯಲ್ಲಿ ಬಂದಿದ್ದು, ಯಾರಿವಾಗ ವಯಸ್ಸಾದ್ರೂ ಇರ್ತಾರೋ, ಕೆಲವರಿಗೆ ಕಣ್ಣಿನ ತೊಂದರೆ ಇರ್ತದೆ, ಕಣ್ಣು ಮಂಜು ಕಾಣ್ತಾವ, ಪಾಪ ಅವರಿಗೆ ಕೆಲವರಿಗೆ ಲೈಕ್ ವ್ಯವಸ್ಥೆ ಇರಲ್ಲ ತೋರಿಸ್ಕೊಳ್ಳಿಕ್ಕೆ, ಕೆಲವರಿಗೆ ಟೈಮ್ ಇರಲ್ಲ. ಸೊ ನಾವು ಅವೆಲ್ಲ ಯೋಚನೆ ಮಾಡಿ ನಮ್ಮದೇ ಸರ್ಕಲ್ದಾಗ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರ ಒಂದ್ 4 ಜನಕ್ಕೆ ಹೆಲ್ಪ್ ಆಗ್ತದ. ನಮ್ಮನ್ನ ನಂಬ್ಕೊಂಡು, ನಮ್ಮ ಫೌಂಡೇಶನ್ ನಂಬ್ಕೊಂಡು ಅವ್ರು ಬಂದ್ಬಿಟ್ಟು ಕಣ್ಣಿನ ತಪಾಸಣೆ ಮಾಡ್ಕೊಂಡು ಹೋಗಿ ಅವ್ರ ಕಣ್ಣೆಲ್ಲ ಕರೆಕ್ಟ್ ಆಗಿ ಅವ್ರು ಚೆನ್ನಾಗಿದ್ರ, ಅವರು ಅವಾಗ ಅವ್ರು ಪಡುವಂತ ಖುಷಿ, ಅವ್ರು ಕೊಡುವಂತ ಆಶೀರ್ವಾದ ನಮ್ಗೆ ಇರ್ತದ ಅಂತ ಯೋಚನೆ ಮಾಡಿ ನಾವೆಲ್ಲ ಈ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಈ ಕ್ಯಾಂಪ್ ರಿಗಾರ್ಡಿಂಗ್ ನಮ್ಗೆ ಏನೂ ಐಡಿಯಾ ಇರಲಿಲ್ಲ. ಸರ್ ಈಗ ಡಿಸ್ಕಸ್ ಮಾಡಿದ್ರೆ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡತ್ತೀರಪ್ಪ, ಮಾಡಿ ನಮ್ಮಿಂದ ಏನ್ ಸಪೋರ್ಟ್ ಬೇಕು, ಖಂಡಿತ ನನ್ನಿಂದ ಅಂತ ಇಡೀ ನಮ್ಮ ಸ್ಟಾಫ್ ಇಂದ ನಿಮ್ಗೆ ಏನ್ ಸಪೋರ್ಟ್ ಬೇಕು ಕೊಡ್ತೀವಿ ಅಂತ ಹೇಳಿದಾಗ ನಾವು ತುಂಬಾನೇ ಖುಷಿಯಿಂದ ಮಾಡ್ತಿದೀವಿ. ಎಲ್ಲ ತುಂಬಾ ದೂರ ಊರಿಂದ ಬಂದಿರಬಹುದು. ಮತ್ತೆ ಕಣ್ಣಿನ ಏನ್ ಚೆಕಪ್ ಆಗ್ತದ, ಟೀಮ್ ಕಣ್ಣಿನ ಟೀಮ್ ಬಂದದಲ್ಲ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ನಿಮ್ಗೆ ಯಾರು ಚೆಕಪ್ ಆಗಿದೆ, ಯಾರಿಗೇನು ಆಪರೇಷನ್ ಟೈಮ್ ಕೊಟ್ರ ಸರ್, ನಾವು ಸರ್ ಜೊತೆ ಅವ್ನು ಡಿಸ್ಕಸ್ ಮಾಡಿ ಒಂದು ಟೈಮ್ ತಗೋತೀವಿ. ಇವತ್ತ ನಾಳೆ ನಾಡಿಂದ ಒಂದು ಟೈಮ್ ತಗೊಂಡು ಎಷ್ಟು ಜನ ಕಣ್ಣಿನ ಆಪರೇಷನ್ಸ್ ಅಲ್ಲ, ಅಷ್ಟು ಜನ ನಾವೇ ಲೈಕ್ ಒಂದು ವೆಹಿಕಲ್ ಏನಾದ್ರು ಅರೇಂಜ್ ಮಾಡ್ಕೊಂಡು ಈ ಹೈಕೆಂಡಿಂದ ಇವತ್ತಂತ ಹೇಳಿದ್ರು ಸರ್, ನಾವು ಡಿಸ್ಕಸ್ ಮಾಡ್ತೀವಿ ಮಾತಾಡಿದಾಗ. ಸೊ ನಿಮ್ಗೆ ನಾವೇ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಕಂಪ್ಲೀಟ್ ಆಪರೇಷನ್ ಪ್ರೋಸೆಸ್ ಏನಾದ್ರು ಮಾಡಿಸ್ಕೊಂಡು ನಿಮ್ಗೆ ತಂದು ಬಿಡ್ತೀವಿ. ಸೊ ನಮ್ಗೆ ಒಂದೇ ಆಸೆ, ಯಾರ್ಯಾರಲ್ಲಿ ಬಡವರಲ್ಲಿ, ಶ್ರೀಮಂತರಲ್ಲಿ, ಚಿಕ್ಕ ಮಕ್ಕಳಲ್ಲಿ, ದೊಡ್ಡವರಲ್ಲಿ ನಮ್ಮಿಂದ ಆದಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಸೊ ಈಗ ನಾವು ಚಿಕ್ಕ ಕಾರ್ಯಕ್ಕೆ, ನೀವೊಂದು ಹಳ್ಳಿ ಸೇವೆಗೆ ನೀವು ಬೇರೆ ಊರಿಂದ ಎಲ್ಲ ಕಡೆಯಿಂದ ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಕೊಟ್ಟಿದ್ರ.
ಸೊ ನಿಮ್ಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಜೊತೆಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಹೋಗೋದೊಮ್ಮೆ ನನಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಪರೋಕ್ಷವಾಗಿ ಸಹಕರಿಸಿದ, ಪ್ರತ್ಯಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಸ್ಪೆಷಲ್ ಆಗಿ ನಮ್ಮ ಸರ್ಗೂ ಅಂಡ್ ಮೇಡಮ್ ಅವರಿಗೂ ಮತ್ತೆ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿ ಮಾಡಬೇಕು ಪ್ರತಿಯೊಬ್ಬರಿಗೂ ನಾನು ತುಂಬಾನೇ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಅಮ್ಮ ಫೌಂಡೇಶನ್ ಪದಾಧಿಕಾರಿಗಳಾದ ಥಾಮಸ್, ಮಾಂತೇಶ್, ಥಾಮಸ್, ಶಾಂತಕುಮಾರ್, ಕಿರಣ್, ಪ್ರೇಮ್, ಲಿಂಗರಾಜ್ ಸೇರಿದಂತೆ ಅನೇಕರು ಇದ್ದರು. ಈಗ ಒಂದು ಸ್ವಾಗತ ಗೀತೆ ನಮ್ಮ ರೇಣುಕಾ ಸಿಸ್ಟರ್ ಮತ್ತೆ ಸಮಾಧಾನ ಸಿಸ್ಟರ್.